ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಾಸ ಭವಿಷ್ಯ ಆಗಸ್ಟ್ 1ನೇ ತಾರೀಕು 2026 ಮಾಸ ಭವಿಷ್ಯ. ಮೊದಲಿಗೆ ಮೇಷರಾಶಿಯವ್ರದ್ದು ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವ್ರಿಗೆ ಹೇಗಪ್ಪ ಇದೆ ಈ ತಿಂಗಳಲ್ಲಿ ಅಂತಂದರೆ, ರಾಶಾಧಿಪತಿ ಕುಜಗ್ರಹ ಬಂದು ನಿಮಗೆ 2ನೇ ಮನೆಯಲ್ಲಿದ್ದಾನೆ. ಆದರೆ 3ನೇ ತಾರೀಕು ನಂತರ ಬಂದು ಅದು ನಿಮಗೆ 3ನೇ ಮನೆಗೆ ಹೋಗ್ತಾನೆ, ಅಂದರೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾನೆ. ರಾಶಾಧಿಪತಿ ಕುಜಗ್ರಹ ಬಂದು 3ನೇ ಮನೆಯಲ್ಲಿ ಕುಜಗ್ರಹ ಇರ್ತಾನೆ. 4ನೇ ಮನೆಯಲ್ಲಿ ಬುಧನು, 3ನೇ ಮನೆಯಲ್ಲಿ ಬುಧ ಗ್ರಹನೂ ಇರ್ತಾನೆ, ಅವನು ಕೂಡ ಚೇಂಜ್ ಆಗ್ತಾನೆ. 4ನೇ ಮನೆಯಲ್ಲಿ ಗುರು ಮತ್ತು ರವಿ ಮತ್ತು ಕೇತು 5ನೇ ಮನೆಯಲ್ಲಿ ಇರ್ತಾನೆ. ನಿಮಗೆ ಹೇಗಿರುತ್ತಪ್ಪ ಅಂತಂದರೆ, ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಹಣಕಾಸಿಂದ ಏನಂತ ನಿಮಗೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಏನಂತ ಇರೋಲ್ಲ. ಯಾಕೆಂತಂದರೆ 12ನೇ ಮನೆ ಶನಿ ಗ್ರಹ ಇರೋದ್ರಿಂದ, ಶನಿ 12ನೇ ಮನೆಯಲ್ಲಿ ಎಷ್ಟು ದಿವಸಗಳ ಕಾಲ ಇರ್ತಾನೋ ಅಷ್ಟು ದಿವಸನೂ ನಿಮಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಇರುತ್ತೆ. ಆ ಥರ ಏನು ನೀವು ಅಂದ್ಕೊಳ್ಳೋ ಮಟ್ಟಿಗೆ ಯಾವುದೇ ರೀತಿಯಾದ ಬೆನಿಫಿಟ್ಸ್ಗಳು ಇರೋಲ್ಲ, ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲೂ ಯಶಸ್ಸಿರಲ್ಲ. ಏನೋ ಆ ಗ್ರಹಗಳು ತಿಂಗಳು ಚೇಂಜ್ ಆಗೋದ್ರಿಂದ ಒಂದು ತಿಂಗಳು ಚೆನ್ನಾಗಿರುತ್ತೆ, ಒಂದು ತಿಂಗಳು ಸ್ವಲ್ಪ ಅಲ್ಪ ಮಟ್ಟಿಗೆ ಆ ಥರ ಇರುತ್ತೆ. ಆದರೆ ಇವಾಗ ಏನಪ್ಪ ಆಗುತ್ತೆ ಅಂತಂದರೆ, ನಿಮಗೆ 4 ಅಂದರೆ ಕಟಕ ಲಗ್ನದಲ್ಲಿ 4 ಗ್ರಹ ಸೇರಿರ್ತಾರೆ. ಗುರು, ರವಿ, ಬುಧ ಇಷ್ಟು ಸೇರಿಕೊಂಡಿರೋ 3 ಗ್ರಹನೂ ಸೇರಿಕೊಂಡಿರ್ತಾರೆ. ನಿಮ್ಗೇನಾಗುತ್ತೆ ಅಂತಂದರೆ, ಏನಾದರೂ ಒಂದು ಪರ್ಚೇಸ್ ಮಾಡಬೇಕು, ವಾಹನ ತೊಗೊಳೋ ಅಂಥದ್ದು, ಅಥವಾ ಏನಾದರೂ ಒಂದು ಮನೆಗೆ ಚೇಂಜ್ ಮಾಡಬೇಕು ಅನ್ನೋಂಥದ್ದು ಅದು ಈ ತಿಂಗಳಲ್ಲಿ ನಡೆಯುತ್ತೆ. ಏಕೆಂದರೆ ರಾಶ್ಯಾಧಿಪತಿ ಕುಜಗ್ರಹ ಬಂದು 3ನೇ ಮನೆಯಲ್ಲಿದ್ದಾಗ ಏನಾದರೂ ಮನೆ ಬದಲಾವಣೆ ಮಾಡೋವಂಥದ್ದು, ಅಥವಾ ಏನಾದರೂ ನೀವು ವಾಹನ ಖರೀದಿ ಮಾಡೋವಂಥದ್ದು. ಯಾಕೆಂದರೆ ಗುರು 4ನೇ ಮನೆಯಲ್ಲಿ ನಿಮಗೆ ಗುರುಗ್ರಹ ಇರೋದ್ರಿಂದ ಏನಾದರೂ ಒಂದು ವ್ಯಯ, ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರ ನೀವು. ಯಾಕೆಂದರೆ 12ನೇ ಮನೆಯ ಅಧಿಪತಿ ಗುರುಗ್ರಹ ಬಂದು 4ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಒಂದು ಮನೆ ಆಲ್ಟ್ರೇಷನ್ ಮಾಡೋವಂಥದ್ದು, ಇಲ್ಲ ವಾಹನ ಏನಾದರೂ ರಿಪೇರಿ ಮಾಡೋವಂಥದ್ದು, ಅಥವಾ ನೀವು ಒಂದೇನಾದರೂ ಜಾಗ ಪರ್ಚೇಸ್ ಮಾಡೋವಂಥದ್ದು, ಯಾವುದಕ್ಕಾದರೂ ಸರಿ ಒಂದು ಹಣ ಖರ್ಚು ಮಾಡ್ತೀರಾ. ಇಲ್ಲ ಒಂದು ಹಾಸ್ಪಿಟ್ಲಿಗಾದರೂ ಹಣನ ಖರ್ಚು ಮಾಡ್ತೀರಾ. ಇನ್ನು 5ನೇ ಮನೆಯಲ್ಲಿ ಕೇತು ಗ್ರಹ ಇದೆ ನಿಮಗೆ. 5ನೇ ಮನೆಯಲ್ಲಿ ಕೇತು ಗ್ರಹ ಇದ್ದು ಏನಪ್ಪ ಅಂತಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಆಗ್ತಾ ಬರುತ್ತೆ. ಇನ್ನು ಅದರಲ್ಲಿ ಏನಾದರೂ ಒಂದು ಪ್ರೆಗ್ನೆಂಟ್ ಏನಾದರೂ ಆ ಥರ ಇದ್ದರೆ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ, ಇಲ್ಲಾಂದರೆ ಮಿಸ್ಕ್ಯಾರೇಜಸ್ ಆಗುತ್ತೆ. ಅದು ಕೇತು ದಶ ಏನಾದರೂ ನಡೀತಾ ಇದ್ದರೆ. ಕೇತು ದಶ ನಡೀತಾ ಇಲ್ಲ ಅಂದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು 2ನೇ ಮನೆ ಅಧಿಪತಿ ಬಂದು ಶುಕ್ರ ಗ್ರಹ ಬಂದು ನಿಮಗೆ 6ನೇ ಮನೆಯಲ್ಲಿರ್ತಾನೆ. 6ನೇ ಮನೆಯಲ್ಲಿದ್ದಾಗ ಏನಪ್ಪ ಅಂದರೆ, ಕೆಲಸದಲ್ಲಿ ಚೆನ್ನಾಗಿರುತ್ತೆ ನಿಮಗೆ, ಆದರೆ ಖರ್ಚುಗಳು ಜಾಸ್ತಿ ಆಗೋದು, ಇಲ್ಲ ಕುಟುಂಬದಲ್ಲಿ ಏನಾದರೂ ಬೇಡದೇ ಇರೋ ಮಾತಾಡಿ ಜಗಳ ಆಡೋವಂಥದ್ದು, ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋವಂಥದ್ದು, ಇಲ್ಲ ಕೆಲಸದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಈ ಥರ ಯಾವುದಾದ್ರೂ ಒಂದು ನೀವು ನೋಡ್ತೀರ ಈ ತಿಂಗಳಲ್ಲಿ. ಇನ್ನು ನಿಮ್ಗೆ 10ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡನೂ ಇದ್ದರೂ ವಿಧಿ ಇಲ್ದಿರ ಅಲ್ಲೇ ಕೆಲಸ ಮಾಡಬೇಕಾಗತ್ತೆ ನೀವು. ಏಕೆಂದರೆ ಜಾಬ್ ಚೇಂಜ್ ಮಾಡೋಕ್ಕೆ ಹೋಗಬೇಕು ಅಂತ ಮನಸ್ಸಿಗೆ ಸೂಚನೆ ಆದ್ರೂ ನಿಮಗೆ ಒಂದು ನೀವು ಅಂದ್ಕೊಳ್ಳೋ ಅಂಥ ಮಟ್ಟದ ಕೆಲಸ ಸಿಗೋದಿಲ್ಲ. ಇನ್ನು 5ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಯಾರಾದರೂ ಮದುವೆ ಆಗೋವಂಥದ್ದು ಇದ್ದರೆ ಅದು ಸ್ಟಾಪ್ ಆಗೋವಂಥದ್ದು, ಇಲ್ಲ ಮದುವೆಗೆ ಹೋಗ್ತಾ ಇರ್ತೀರ ಇದು ಸೆಟ್ ಆಗೋಲ್ಲ ಅನ್ನೋಂಥದ್ದು, ಈ ಥರ ಯಾವ್ದಾದ್ರು ಅಡೆತಡೆಗಳು ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೊಬೇಕಾಗತ್ತೆ. ಇನ್ನು ಯಾರಾದರೂ ಪ್ರೀತಿ ಗೀತಿ ಮಾಡ್ತಾಯಿದ್ರೆ ಅದು ಕೂಡ ನಿಮಗೆ ಬ್ರೇಕಪ್ ಆಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಏನಪ್ಪ ಪರಿಹಾರ ಮಾಡ್ಕೊಬೇಕಾಗತ್ತೆ ಮೇಷರಾಶಿಯವರು ಅಂತಂದರೆ, ನೀವು ಆದಷ್ಟು ಆಂಜನೇಯನ ಆರಾಧನೆ ಮಾಡಬೇಕಾಗತ್ತೆ. ಎಷ್ಟು ಆಂಜನೇಯನ ಆರಾಧನೆ ಮಾಡ್ತೀರೋ ಅಷ್ಟು ಶುಭ ಫಲವನ್ನು ಕಾಣ್ತೀರ. ಇದಿಷ್ಟು ಬಂದು ಮೇಷರಾಶಿಯವರ ಶುಭ ಫಲಾನುಫಲಗಳು.